ವಿಜೇಂದ್ರ ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮವರಿಂದ 3 ಮಂದಿ ಮಾತ್ರ ಅಡ್ಡ ಮತದಾನ ಆಗಿರೋದು, 4ನೇದಂತೂ ಅಂದರೆ ಅದು ಅಸಿಂಧು ಆಗಿರೋದು. ಆಮೇಲೆ ಬೈರತಿ ಬಸವರಾಜ್ ವಿಚಾರವಾಗಿ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತೆಲ್ಲ ವಿಜೇಂದ್ರ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಹೇಳಿದಾಗೆ ಭಾಳ ಮುಜುಗರದ ಸಂಗತಿ ಇದಾಗಿರೋದು. ಅವ್ರ ನಾಯಕತ್ವದಲ್ಲಿ ಈ ರೀತಿಯಾಗಿ ಪಕ್ಷದ ಕೆಲವರು ಅಡ್ಡ ಮತದಾನ ಮಾಡಿರೋದು. ಹೈಕಮಾಂಡ್ ಕೂಡ ಈಗ ಆಲ್ರೆಡಿ ನಾವು ಹೇಳಿದಾಗೆ ಬುಲಾವ್ ಕೊಟ್ಟಿದೆ ಅನ್ನೋದೆಲ್ಲ ತಿಳಿದು ಬರ್ತಾ ಇದೆ. ಸತ್ಯಶೋಧನಾ ಸಮಿತಿಯನ್ನು ಕೂಡ ಮಾಡಿದ್ದಾರೆ. ವಿಜೇಂದ್ರ ಏನು ಹೇಳಿದರೆ ಬನ್ನಿ ಕೇಳೋಣ. ಪಕ್ಷ ಮಾಧ್ಯಮಗಳಲ್ಲಿ ಬೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂಥ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಹಾಗಾಗಿ ನಾವೇನು ತಂಡ ಮಾಡಿದ್ದೇವೆ, ಆ ತಂಡ ಏನು ಚರ್ಚೆ ಮಾಡಿ ವರದಿ ಕೊಡ್ತಾರೆ ಆವಾಗಲೇ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ನೋಡಿ, ರಘು ಕೌಟಿಲ್ಯ ಅವ್ರಿಗೆ ಅಲಾಟ್ ಮಾಡಿದಂಥ 30 ಮತಗಳಲ್ಲಿ 1 ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೊಟ್ಟಂಥ 30 ಮತಗಳಲ್ಲಿ 3 ಓಟು ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಹಾಗಾಗಿ ನಾವು ಕೂತು ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಇನ್ನು ಯಾವುದೇ ರೀತಿ ಅಡ್ಡ ಮತದಾನ ನಮ್ಮ ಶಾಸಕರು ಮಾಡಿಲ್ಲ. ಒಂದು ಡಿಸ್ಕ್ವಾಲಿಫೈ ಆಗಿ 1 ಅಸಿಂಧು ಆಗಿರುವಂಥದ್ದು, ಮತ್ತು ಲಿಂಗರಾಜ್ ಪಾಟೀಲ್ ಕೊಟ್ಟಂಥ 30ರಲ್ಲಿ 3 ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ 4 ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಏನಪ್ಪ, ಆರ್ ಅಶೋಕ್ ಅವರು ನೆನ್ನೆ ಮಾತನಾಡಿದ್ದಾರೆ ಇದ್ರ ಬಗ್ಗೆ.